ಏ ನಂಗ್ ಬ್ಯಾಡ್ರಿ, ನಂಗ್ ಬೇಡ, ನೀವು ತಗೋರಿ. ಹೌದಿಲ್ಲಪ್ಪ ಮಗನ? ಹಾ ಹೌದ್ ಬೇ, ನೀವು ತಗೋರಿ ಅತ್ತಿಯರ. ನೋಡ್ರಿ ಅಣ್ಣಾರ, ನನಗ ಒಂದ್ 500 ರೂಪಾಯಿ ಒಳಗಿಂದ ತೆಗಿರಿ ಸೀರೆ. ಯವ್ವ, 500 ರೂಪಾಯಿ ಒಳಗ ಬ್ಯಾಡ ಬೇ, ತಗೋ ಒಂದ್ 5,000 ರೂಪಾಯಿ ಮಟ. ಏ ಒಂದ್ 4,000 ತಗೋ. ನೀ ಹಂಗ ಇದು ಮಾಡ್ಬೇಡವ. 500ಕ್ಕಿಂತ ಹಬ್ಬದ ಸೀರೆ ಕೊಡ್ತೇನೆ ನಾನು. ಯೋ ಬ್ಯಾಡವ, ನಂಗೆ ಸೀರೆ ಬ್ಯಾಡ. ನೀ ಸ್ವಲ್ಪ ಸುಮ್ಮನೆ ಇರ್ತಿಲ್ಲ. ನಂಗೆ ಬ್ಯಾಡ, ನಂಗಷ್ಟೇ ಸಾಕು. ಒಂದಿಟ್ಟು ಬಾಯಿಲೆ. ಅರೆ ಅವ್ರದಿಗೆ ಸೀರೆಗೆ ನೋಡ್ತೀನಿ ಅಂತ ಹೇಳಿ ಎದ್ದು ಹೋಗ್ಬಿಟ್ರು. ಬರ್ತಾರೆ ಎಲ್ಲಕ್ಕಾರ ಕತ್ತಿ ತಪ್ಪಿಸ್ಕೊಂಡ್ರೆ ಹಾಳವಾಡಿ ಅಂತೇಳಿ ಮತ್ತೆ ಇಲ್ಲೇ ಬರ್ತಾರ ತಡಿ. ಅಂದಂಗ ಅಣ್ಣಾರ, ಈ ನೀಲಿ ಬಣ್ಣದ ಸೀರೆ ಎಷ್ಟ್ರಿ ಇದಕ್ಕೆ? ಇದು 2000ಗೆ ಇದೆ. 2000? ಹಂಗಂದ್ರೆ ಏಟ್ಲಾ? 2000 ಅಂತ ಬಿ. ಹಂಗಾದ್ರ ಆತ ಬಿ. ಸರಿ. ಕಡಿಮೆ ರೇಟಿಂದ ತಗೋ ಒಂಚೂರು. ಒಂದ್ 500 ರೂಪಾಯಿ ಮಟ ಅಷ್ಟೇ ತೆಗಿರಿ. ಅಲ್ಲ, ನಿಮ್ಮ ಮಗಳು ಅಷ್ಟು ಹೇಳಕತ್ತಾಳ. ತಗೋರಿ, ದೊಡ್ಡದ ತಗೋರಿ, ನಡಿತೈತಿ. ಬಾಳ ರೊಕ್ಕದ ತಗೋರಿ. ಈಕಿ ಪ್ಲಾನ್ ನಂಗೆ ಗೊತ್ತಾಗೋದಿಲ್ಲನ. ಹಂಗಂದು ನನಗೆ ಜಾಸ್ತಿ ರೊಕ್ಕದ ತಗೊಳಕ್ ಮಾಡಿ ಅದ್ ಮಗನ ಇದ್ರಿಗೆ ಒಳ್ಳೆಕ ಹಾಕಿ ನಾ ಯಾಕೆ ಬಿಡ್ಲಿ? ನಾ ಕಡಿಮೆ ರೊಕ್ಕದ ತಗೋತೀನಿ. ನಾ ಒಳ್ಳೆ ಕಕ್ಕನಿ. ಬ್ಯಾಡ್ರಿ ಬಿಗ್ರ ಬ್ಯಾಡ್ರಿ. ಕೊಡ್ರಿ, ನೀವು ಎಷ್ಟೊತ್ತು ಮಾಡ್ತೀರಿ? ಇದು ಸೀರೆದು ಇದೆಯಲ್ಲ, ಬಹುತ್ ಅಚ್ಚ ಡಿಸೈನ್ಗೆ ಇದೆ. 450ಗೆ ಇದೆ. ಏನ 450? ಹಂಗಂದ್ರೆ ಎಷ್ಟ್ರಿ ಹೇಳಾರ? 450 ರೀ ಅತ್ತಿಯರ. ಯಪ್ಪ ಎಣ್ಣ ಸೇಟು, ಒಂಚೂರು ಕನ್ನಡದಾಗ ಹೇಳ ಯಪ್ಪ. ನಿನ್ನ ಭಾಷೆ ತಿಳಿವಲ್ತು ಏನಿಲ್ಲ. ನೀ 50 ಅಂದ್ರೆ ನಮ್ಗೆ ತಿಳಿಬೇಕು. ನಾವು ಕನ್ನಡದರ ಮರೆ, ನಮಗೆ ಕನ್ನಡ ಬಿಟ್ಟು ಯಾವ್ದು ಬರುದಿಲ್ಲ. ಒಟ್ಟು ಕನ್ನಡದಾಗ ಕುಡಿಸ್ಯಾರ ಹೇಳಿ ಹೋಲತ್ತಾಗ. ಮುಜೆ ಮಾಫ್ ಕರೋ. ಅರೆ ನಿಮ್ದು ನಾಮ್ ಬೋಲೋ. ಶಾಂತಕ್ಕ. ಶಾಂತ. ಅರೆ ಶಾಂತಂದು ಅಕ್ಕ, 450ಗೆ ಇದೆ ಇದು ಸೀರೆದು. ನಮ್ದು ಸ್ವಲ್ಪ ಕನ್ನಡಿಗೆ ಥೋಡಾ ಆತ ಹೈ. ಅದಕ್ಕೆ ನಮ್ದು ಕರೆಕ್ಟ್ ಆಗಿ ಕಿಲಿನ್ಗೆ ಮಾತಾಡಕ್ಕೆ ಬರೋದಿಲ್ಲ ಅಂತ ನಮ್ದುಗೆ ಹಿಂಗೆ ಹೇಳ್ತಾವು. ಯಪ್ಪ ದೇವ್ರೇನ್ ಬಾಯನ್ ಕನ್ನಡ. ಆತಾತ್, ನಿಂಗೆ ಹೆಂಗ್ ಬರ್ತಂಗ ಮಾತಾಡ್ಬೋಲತ್ತ. ಹೆಂಗೈತ್ಲೆ ಸೀರೆ ಅಂತ ಏನ್ ಲುಕ್ ಇಲ್ಲಲ್ಲ? ಇಲ್ಲ. ಬೇರೆ ತೋರಿಸ್ರಿ ಅಣ್ಣಾರ. ಈ ಸೀರೆದು ನೋಡಿ, ಮೈಸೂರು ಸಿಲ್ಕ್ ಸೀರೆದು ಇದೆಯಲ್ಲ, ಅದೇ ಥೇಟ್ ಡೂಪ್ಲಿಕೇಟ್ ಡಿಸೈನ್ ಇದೆ ಇದು. ಅದೇ ಸೇಮ್ದು ಡೂಪ್ಲಿಕೇಟ್ ತರ ಬರ್ತದೆ ಇದು. ಇದ್ರದ್ದು ರೇಟ್ಗೆ ಇದೆಯಲ್ಲ 550ಗೆ ಇದೆ. ಈ ದಡ್ಡಿ ನೋಡ್ರಿ, ಮೈಸೂರು ಸಿಲ್ಕ್ ಸೀರೆ ಐತಲ್ಲ ಅದ ಟೈಪ್ ಡೂಪ್ಲಿಕೇಟ್ ಅಂತ 550 ಅಂತ. ಇದು ಅಡ್ಡಿಲ್ಲಲ್ಲ? ಇದಿರ್ಲೇನ ಬೇರೆ ತಗೊಳ್ಳಿ. ಹಡಿಬಿಟ್ಟು ತಗೊಳ್ಳೋ 500 ರೂಪಾಯಿ ಸೀರೆಗೆ 16 ಸೀರೆ ಕೇಳ್ತಾವ ನೋಡು. ಇದಿರ್ಲನ ಅದಿರ್ಲನ ಅಂತೇಳಿ ಎಂತ ಚಂದ ಐತೆ ಸೀರೆ. ತಗೋಬಾರ್ದನ ತಣ್ಣದು. ಹೆಂಗೈತ್ರಿ ಬೀಗ್ರ ಸೀರೆ ಇದು ಹಸ್ರದ್ರಿ? ಮಸ್ತ್ ಐತಿ. ಆದ್ರೂ ನೀವಿಷ್ಟು ಕಡಿಮೆ ರೇಟಿನ ತಗೊಳಕತ್ತಿದ್ ನನ್ನ ಮನ್ಸಿಗೆ ಯಾಕ ಭಾಳ ನೋವಾಗಕತ್ತಿ ಬಿಟ್ಟತ್ ನೋಡ್ರಿ. ತಗೋರಿ, ಒಂದು 4-5 ರೂಪಾಯಿ ಸೀರೆ ಏನಾತ? ನನ್ನ ಮಗ ಕೊಡ್ತಾನ ರೊಕ್ಕ. ತಗೋರಿ, ನೀವು ಹಂಗಿದು ಮಾಡಕ್ ಹೋಗ್ಬೇಡ್ರಿ. ತಗೋರಿ ಯಾಕಾರ. ಬ್ಯಾಡ್ರಿ ಸಾಕು. 500 ರೂಪಾಯಿ, 550 ಅನ್ನತಾನ. 500 ರೂಪಾಯಿ ಕೊಡ್ತಾನ ಸಾಕಿದೊಂದು ಸೀರೆ. ನಿಮ್ ಇಷ್ಟ ನೋಡ್ರಿ. ಯಾಕ ನನ್ನ ಮನ್ಸಂತ್ರು ಒಪ್ಪವಲ್ತ. ಸೀರೆ ಮಾತ್ರ ಭಾಳ ಚಂದ ಐತ್ರಿ. ತೋರಿ. ನೋಡ್ದೇನು ನಿನ್ನ ಗಂಡನ ಮುಂದೆ ನಾ ಒಳ್ಳೆ ಕ್ಯಾದ್ಯಾ ಹೆಂಗ? ಕರಿಮಾರಿ ನಿಮ್ಮ ಸೀರೆ ಕೊಡಿಸಿ ನನಗೆ ಕೊಡಿಸ್ಬಾರ್ದು ಅನ್ಕೊಂಡಿದ್ದಲ್ಲ ನೀನು. ಹೆಂಗೈತೆ ನನ್ನ ಪಿಲಿಯಾನು? ಇದಿರ್ಲಿ ತಗೋರಿ ಅಣ್ಣಾರ, ನನ್ನ ಮಗಳಿಗೂ ತೋರಿಸ್ಬಿಡ್ರಿ ಸೀರೆ. ಅಲ್ಲ, ನನ್ನ ಅಂಡರ್ವೇರ್. ಅಯ್ಯಯ್ಯ, ಅಂಟ್ರಿಕಿಲಿ ಏನದ? ಅಂಡರ್ವೇರ್ ಇಲ್ದ ನಿಂತಿರೇನ? ತಡ್ರಿ ಒಟ್ಟು. ಸೀರೆ ತಗೊಂಡೋಗು ಹೊತ್ನಾಗ ಅಲ್ಲೇ ರೋಡ್ ಬೀದ್ಯಾಗ ಸಿಗ್ತಾವ. ರೋಡ್ನ್ಯಾಗ? ಮತ್ತೆ ರೋಡ್ನಾಗ ಸಿಗ್ತಾವು. ಎಲ್ಲಿ ಸಿಗ್ತಾವು? ಇವು ತುಟ್ಟಿ ಭಾಳ ಇರ್ತಾವ. ಅಲ್ಲಿ ರೋಡ್ನ ತಗೊಳ್ಳೋಂತ್ರಿ. ಸುಮ್ಮನೆ ರೀ. 100 ರೂಪಾಯಿಗೆ 3 ಕೊಡ್ತಾರ. ಏನ 100 ರೂಪಾಯಿಗೆ 3? ಹ್ಞೂ ರೀ. ಹಂಗಿಂಗ್ ಚೌಕಾಶ್ ಮಾಡಿಸಿ 100 ರೂಪಾಯಿಗೆ 4 ಕೊಡೋನು. ಸುಮ್ಮನೆ ರೀ ಅಣ್ಣಾರ. ನನಗೆ 4,000 ರೂಪಾಯಿ ಮಟ್ಟ ತೆಗಿರಿ ಮೈಸೂರು ಸಿಲ್ಕ್ ಸೀರೆ. ಅರೆ ನೋಡಿ ಯಾಕಂದು ಇದು ಪ್ಯೂರ್ ಒರಿಜಿನಲ್ಗೆ ಇದೆ ಮೈಸೂರು ಸಿಲ್ಕ್ದು ಸೀರೆ. 4,000 ರೂಪಾಯಿ ಅಣ್ಣಾರ, ನನಗೂ ತೆಗಿರಿ ಮೈಸೂರು ಸಿಲ್ಕ್ ಸೀರೆನ. ತಗೊಳ್ಳಲ್ಲ ಅಂದ್ರಲ್ರಿ ಯಾಕಾರ? ಅಂದೆ ನನ್ನ ಮಗ ಭಾಳ ಬೇಜಾರು ಮಾಡ್ಕೊಳಕತ್ತಾನ, ಬಲವಂತ ಮಾಡಕತ್ತಾನ. ಅದಕ್ಕೆ ಒಂದು ತಗೊಂಡ ಬಿಡ್ತೇನ್ರಿ. ಯಾಕೆ ನಾ ತಗೋಬಾರ್ದ? ಇಲ್ಲಪ್ಪ ಇಲ್ಲ, ನಾನು ಯಾಕೆ ಬೇಡ ಅನ್ಲಿ. ತಗೋರಿ. ಹೋಗ್ಲಿ ಬಿಡು ಪಾಪ, ತಗೋಲಿ. ಏನೊಂದು 400-500 ರೂಪಾಯಿ ನನ್ನಂತದ ಒಂದು ತಗೊಂತಾಳಕಂತತಿ ತಗೋಳ್ಳಾಕ. ಅರೆ ಅಕ್ಕರೆ, ನಿಮ್ದುಗೆ ಎಷ್ಟು ರೇಟರೊಳಗೆ ತೆಗಿಲಿ? ನನಗೂ 4,000-5,000 ರೂಪಾಯಿ ಮಟನ ತೆಗಿ. ಅತ್ತಿಯರ ಇಷ್ಟು ವಯಸ್ಸಾಗೈತಿ, ಎದಕ್ ಬೇಕ್ರಿ ಅತ್ತಿಯರ 4,000-5,000 ರೂಪಾಯಿ ಸೀರೆ? ನೀವು ಮೈಸೂರು ಸಿಲ್ಕ್ ಸೀರೆನ ಉಡ್ತೀರೇ? ಯಾಕಲೇ ಹಿಡ್ಬಿಟ್ಟಿ? ನಿನಗೆ ಎಂತದ್ ಬೇಕಂತ ನೀ ತಗೋ, ನನಗೆ ಎಂತದ್ ಬೇಕಂತ ನಾ ತಗೋತೇನೆ. ನಾ ಮೈಸೂರು ಸಿಲ್ಕರ ಉಡ್ಲಿ ಇಲ್ಲ ಅಹಮದಾಬಾದ್ ಸಿಲ್ಕರ ಉಡುವಲ್ಲಕ್ಕ. ನನಗೆ ಎದಕ್ ಬೇಕದನ್ನ ಉಡ್ತೇನೆ ನಾನು. ನಿನಗೆ ಎದಕ್ ಬೇಕದನ್ನ ತಗೋ. ಇದು ನೋಡಿ ಬಹುತ್ ಅಚ್ಚ ಡಿಸೈನ್ಗೆ ಇದೆ. 5,000 ರೂಪಾಯಿಗೆ ಇದೆ. ಅಣ್ಣಾರ, ನಂಗೆ ತೆಗಿರಿ 6,000 ರೂಪಾಯಿ ಮಟ್ಟ ತೆಗಿರಿ. ಏಯ್, 6,000 ತಗೊಳಕ್ಕೆ ಆಕಿ 6,000ದ 1,000 ರೂಪಾಯಿ ಸೀರೆ ತಗೊಂಡ್ರೆ 6 ಸೀರೆ ಬರ್ತಾವ. ಏನು ಮಿನ ಉಡ್ಬೋದು? ಸುಳ್ಳ ಎದಕ್ಕೆ ರೊಕ್ಕ ಬಡಿತಿ? ತಗೋ, ಏನಾಗೋದಿಲ್ಲ. ಒಂದು 4,000-5,000 ರೂಪಾಯಿದೊಳಗೆ ಇವ ಭಾಳ ಆತ. ಆದ್ರೂ ಮತ್ತೆ 6,000 ತೆಗಿ, 8,000 ತೆಗಿ. ಇದ್ದಿದ್ದಿಲ್ಲದ ಅರ್ಥ ಮಾಡ್ಕೋಬೇಕು ಮನುಷ್ಯ. ಅಣ್ಣಾರ, ನಂಗೆ ಇದ್ರೊಳಗೆ ನೀವು ಕಲರ್ ಅಷ್ಟೇನಿದೆ ಅನ್ಸೋದು, ಬೇರೆ ಕಲರ್ ತೆಗಿರಿ. ಇದು ನೋಡಿ ಹಿಂಗೆ ಇದೆ. ಗಿಣಿ ಹೆಸರು 3 ಬಣ್ಣ ಮಿಕ್ಸ್ ಐತಿದ್ರಾಗ. ಅಣ್ಣಾರ, ಇದಿರ್ಲಿ ರೀ. ಎಷ್ಟೈತಿದ್ರ ರೇಟ್? 4,500. 4,500 ರೂಪಾಯಿ. 5 ಇರ್ತವ್ರಿ ಅಣ್ಣಾರ. ಕೊಡೋದು ಹೇಳ್ರಿ.
ಫಿಕ್ಸ್ದು ರೇಟ್ಗೆ ಇದೆ. ಅಂದ್ರೆ ಕಡಿಮೆ ಮಾಡ್ರಲ್ಲ ತೀರಿ, ಯಾ ನಮನಿ ರೇಟ್ ಹೇಳ್ತೀರಿ? 4,300 ಕೊಡಿ. ಅಪ್ಪ 4,100 ರೂಪಾಯಿ ಕರೆಕ್ಟ್ ಕೆತ್ತು ಅಣ್ಣ, ನೀ ಸುಮ್ಕಿದ್ ಬಿಡ, 4,000 ರೂಪಾಯಿ ಸುದ್ದು ಕೊಟ್ಟು ಬಿಡ್ತೀನಿ. ಅರೆ ಬಹುತ್ ಕಮ್ ಹುವಾ. ಕಮ್ಮಿನೇ ಆಗೋದಿಲ್ಲ ಜಾಸ್ತಿ ಆಗೋದಿಲ್ಲ, ಸುಮ್ಮನಿರಿ ಅಣ್ಣಾರ. ಈರಿ ಹೆಂಗೈತ್ಲೆ ಸೀರಿ? ಐತಲ್ಲ ಬಾರಿ ಬಿಗ್ರೆ, ಹೆಂಗೈತ್ರಿ ಸೀರಿ? ಚಂದ ಐತ್ರಿ, ಭಾರಿ ಚಂದ ಐತಿ, ಮಸ್ತ್ ಐತಿ ನೋಡ್ರಿ. ನೋಡು ನಿಮ್ಮ ಅವನ, ನೀನು ನೋಡಿದ್ರೆ 500 ರೂಪಾಯಿ ಒಳಗೆ ತೊಗೊಂಡು ಕುಂತಿ, ಅಲ್ಲಿ ನೋಡಲ್ಲ ಮತ್ತೆ ಎಂಥ ಸೀರೆ ತೊಗೊಂಡಾಳ. ನೀನು ಇದನ್ನ ಬಿಟ್ಟು ತಗೋ ಚಲೋ ಸೀರೆ ಒಂದು. ಬ್ಯಾಡ್ಲಿ, ಇಷ್ಟೊತ್ತನ ಇದೇ ಇರಲಿ ಅಂತೇಳಿ ತೊಗೊಂಡನಿ. ಈಗ ಏಕಾಏಕಿ ಅಕ್ಕಿ ತೊಗೊಂಡು ಬಿಟ್ಲೆ ನಾನು ಇದನ್ನ ಬಿಟ್ಟು ತೊಗೊಂಡೆ ಅಳ್ಯಾರಿ ಅಂತ ಕುಂತಾರ. ಬೇಕಂತೇಳಿ ನೋಡಿ ನಮ್ಮವು ತೊಗೊಂಡಿದ್ದಕ್ಕೆ ತಾ ತೊಗೊಂಡ್ಲ ಅನ್ನಂಗಿಲ್ಲ. ಅದು ಬೇಕಿತ್ತು, ಇದು ಯಾತಕ್ಕೂ ಬೇಡಕತ್ತೆ. ಆಮೇಲೆ ಸುಮ್ಮನೆ ಕೆಟ್ಟ ಹೆಸರು, ಬೇಡ ಏನು ಸುಮ್ಮನಿರ ನೀನು. ಹೋಲಿ ಪಾಪ ಅಳ್ಯಾರ ಕಡೆ ರೊಕ್ಕಿಲ್ಲ ಅಂದ್ರು ಚಲೋ ಸೀರೆ ತೊಗೊಂಡಾಳ ಅವ್ರವು ಅಂತೇಳಿ ಅಳ್ಯಾರ ಮುಂದೆ ಹಾಕಿ ಕೆಟ್ಟಕ್ಕಳ. ನಾನು ಚಲೋ ಅಕ್ಕನಿ, ಹೆಂಗ ಸುಮ್ಮನಿರು ನೀನು. ಅರೇ ಇದು ನೋಡಿ ಹೆಂಗೆ ಇದೆ. ಆಹಾ, ಈ ಕಲರ್ ನಂಗೆ ಭಾಳ ಸೇರ್ತೆ. ನಂಗೆ ಇದಿರ್ಲಿ ರೀ. ಇದ್ರೊಳಗೆ ಯಾವ್ದು ತಗೋಲಿ ಒಂದ್ಸಲ ಹೇಳ್ರಿ, ನಂಗೆ ಯಾವ್ದು ತಗೋಬೇಕಂತೇಳಿ ಗೊತ್ತಾಗಲ್ತೆ. ನಿನಗೆ ಯಾವ್ದು ತಗೋಬೇಕಂತ ಗೊತ್ತಾಗ್ವಲ್ತ, ನನಗೆ ಏಟ್ ರೊಕ್ಕ ಕೊಡ್ಬೇಕಂತೇಳಿ ಗೊತ್ತಾಗ್ವಲ್ತ, ಇದರಿಂದ ಹೆಂಗ್ ತಪ್ಪಿಸ್ಕೊಲ್ಲಿ ಅಂತೇಳಿ ಗೊತ್ತಾಗ್ವಲ್ತ, ಗೊತ್ತನ? ಅದು ಗಿರ್ಜಕರ್ ರೊಕ್ಕ ಕೇಳಿದ್ರಲ್ಲ, ತಗೊಂಬಂದೇನ್ರಿ ಬ್ಯಾಗ್ನಾಗ, ಹಿಡೀರಿ. ಅಣ್ಣಾರ ದೇವ್ರು ಬಂದಂಗೆ ಬಂದಿರಿ ನೋಡ್ರಿ, ನನ್ನ ಸಂಸಾರ ಉಳ್ಸಾಕ್ ನೀವು. ಖರೇನು ನಿಮ್ಮ ಈ ಉಪಕಾರ ನನ್ನ ಜಲಮದಾಗ ನಾ ಮರೀದಿಲ್ಲಪ್ಪ, ಮರೀದಿಲ್ಲ ಅಂದ್ರೆ ಮರೀದಿಲ್ರಿ ಅಣ್ಣಾರ. ಕುಂದ್ರಿ, ಒಂದು ಸ್ವಲ್ಪ ಹಾಲಾರ ತೊಗೊಂಬರ್ತೇನೆ. ನಿಮ್ಮಂಥ ಪುಣ್ಯಾತ್ಮರ್ಗೆ ಚಾ ಕೊಟ್ರೆ ದೇವ್ರ ಮೆಚ್ಚ, ನಾನು ಒಟ್ಟು ಹಾಲ ತರ್ತೇನೆ ತಡ್ರಿ. ಬ್ಯಾಡ್ರಿಪ್ಪ ಬೇಡ, ಈಗೇನಿದಾಗ ನಾಷ್ಟ ಮಾಡಿ ಎಲ್ಲ ಮುಗಿಸೇ ಬಂದೇನೆ ನಾನು. ಬ್ಯಾಡ್ರಿ, ನನಗೆ ಮತ್ತೆ ಚಾ ನಾಷ್ಟ ಅದು ಇದು ಅಂತೇಳಿ ನಿಲ್ಲಾಕ ಹೋಗ್ಬೇಡ್ರಿ ನೀವು. ಏನ್ರಿ ನಂದು ಆಮೇಲೆ ಬೇರೆ ಕೆಲಸ ಐತಿ. ಅಲ್ಲೊಬ್ರು ಅರ್ಜೆಂಟು 10 ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಹಾಕೋರದಾರಂತ, ಅವ್ರಿಗೆ ಅಕೌಂಟ್ ನಂಬರ್ ಕೊಡ್ಬೇಕಾಗೈತೆ, ನಾನು ಹೋಗಿ ಬರ್ತೇನೆ ರೀ. 10 ಲಕ್ಷ? 10 ಲಕ್ಷ ಅನ್ನೋದನ್ನ ಎಷ್ಟು ಅಲಕ್ಷವಾಗಿ ಹೇಳ್ತಾನ? 10 ಲಕ್ಷದ ಬಲಿ ಇದು, ಇದನ್ನು ಮಾತ್ರ ಬಿಡಬಾರ್ದು. ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಕೋಬೇಕು ಇದನ್ನು. ಆಯ್ತು ರೀ ಅಣ್ಣಾರ, ನಿಮ್ಮ ದೊಡ್ಡ ಗುಣ ಏನು ಬ್ಯಾಡ ಅಂತೀರಿ ಒಟ್ಟ. ಸರಿ ಆಯ್ತು ರೀ ಅಣ್ಣಾರ, ಹಂಗೆ ಆಗ್ಬಲ್ತಾಗ್ತವ್ರಿ. ನಾನು ಬರ್ಲಿ ರೀ? ಹ್ಞೂ ರೀ ಅಣ್ಣಾರ. ಗಿರ್ಜಕರ ಹೋಗ್ಬರ್ತೇನೆ ರೀ, ನಂದೊಂಚೂರು ಕೆಲಸ ಐತ್ರಿ. ಹಂಗೇನಾರ ಮಾತಾಡೋದಿತ್ತಪ್ಪ ಮಲ್ಲೇಶ್ ಅಣ್ಣಾರಿಗೆ ಅಂದ್ರೆ ಸಂಜಿಕ ಅಲ್ಲಿ ಊರ್ ಹೊರಗೆ ಕೆರಿ ಮುಂದೆ ಒಂದು ಗುಡಿ ಐತಿಲ್ರಿ, ಅಲ್ಲಿ ಕುಂತಿರ್ತೇನೆ ರೀ. ಹ್ಞೂ ಆಯ್ತು ರೀ ಅಣ್ಣಾರ, ಅವ್ರದ್ದೇನಿಲ್ಲ ರೀ ನಿಮ್ಮ ಕೊಟ್ಟು ಮಾತಾಡೋದು. ಇಲ್ಲ ಏನಿಲ್ಲ ತಗೋರಿ, ಅವ್ರದ್ದೇನಿಲ್ಲ, ನಾನಲ್ಲ ನಿಮ್ಮ ಕಡೆ ರೊಕ್ಕ ಇಸ್ಕೊಂಡಿದ್ದೆ, ಅವ್ರದ್ದೇನಿಲ್ಲ ತಗೋರಿ, ಅವ್ರು ಅಲ್ಲಿ ಬರೋದನ್ನೇ ಇಲ್ಲ. ಓ, ಅವ್ರಲ್ಲಿ ಬರೋದಿಲ್ಲನ್ರಿ? ಅಲ್ಲ ಹೇಳಿದ್ದೆ, ನಾನು ಅಲ್ಲಿ ಇರ್ತೇನೆ ಅಂತ ಹೇಳಿದೆ. ಸಂಜಿಕೆ ಯಾರು ಇರೋದೇ ಇಲ್ರಿ ಅಲ್ಲೇ, ಅದಕ್ಕೆ ಮತ್ತೆ ಖಾಲಿ ಒಬ್ಬನ ಆರಾಮ್ ಕುಂತಿರ್ತೇನೆ. ಹಂಗೇನ್ರ ಮಾತಾಡೋದಿದ್ರೆ ಬಾ ಅನ್ರಿ, ಮತ್ತೆ ಅದಕ್ಕೆ ಇದೆ. ಹಾಂ ಆಯ್ತು ರೀ ಅಣ್ಣಾರ, ಬರ್ತೇನ್ರಿ ಗಿರ್ಜಕರ. ಪುಣ್ಯಾತ್ಮ ರೊಕ್ಕ ಕೊಟ್ಟು ಹೋದ್ ನಾನು 1.5 ಲಕ್ಷ ರೂಪಾಯಿ. ನೀ ಕೇಳಿದ್ 1 ಲಕ್ಷ, ಅವ್ರು ಕೊಟ್ಟಿದ್ದು 1.5 ಲಕ್ಷ. ಅದಕ್ಕೇನು ಮಾಡ್ಬೇಕೀಗ? ಪೇಪರ್ನ ಹಾಕಿಸ್ತೇನೆ, ಕೊಟ್ಟವ್ರು ಅವರು ತೊಗೊಂಡಾಕಿ, ನಾನು ನಿಂದೇನ ಹಾಡಿಬಿಟ್ಟಿ? ಅಲ್ಲ ಒಂದ್ಸಲ ತೋರಿಸೋದನ್ ರೊಕ್ಕ ಹೆಂಗೈತೆ ಅಂತೇಳಿ. ಎಲ್ಲ ಹಾಡಿಬಿಟ್ಟಿ, ನನ್ನ ಕೈಯಾಗಿರೋದ ಖಾಲಿ ಚೀಲ, ನೀನು ಏನು ತೋರಿಸ್ಬೇಕು ಇದ್ರಾಗ? ಏನು ಮಾಡಲಿ? ಬಾಯಿಗೆ ಬಂದಂಗೆ ಬೈದು ಒಳಗೆ ಹೋಗ್ಬಿಡ್ತೀನಿ. ನಿನಗೆ ತೋರಿಸ್ಬೇಕ ಅಂದ್ರೆ ರೊಕ್ಕ ಚೀಲ ತಗೊಂಡು ಓಡೇ ಬಿಡ್ಬೇಕಂತ ಮಾಡಿ ಏನ? ಪರಾರಾಗಕ 1 ರೂಪಾಯಿ ತೋರಿಸಲ್ಲ ನಿನಗೆ. ನೀನು ಯಾವ ಊರು ದೊಣ್ಣೆ ನಾಯ್ಕೆ ಅಂತೇಳಿ ನೀನು ತೋರಿಸ್ಬೇಕ? ನೀ ಯಾವ ಊರು ಇದು? ಪಿಸಾಳಿ ಊರು, ಪಿಸಾಳಿ. ನೀನು ಹೋಗುದು ಹುಗ್ಗಿ ಉಣ್ಲಿ, ನಿನಗೇನು ಬಂದೈತಿ? ಮಳ್ಳಿ ಊರು ಮಳ್ಳಿ. ಛೇ, ಈ ನಾಯಿ ಅಂತಕ್ಕಿ ಮನ್ಯಾಗ ಎಷ್ಟು ದಿನ ಅಂತ ನಾನು ಅನಿಸ್ಕೊಂತ ಬಿದ್ದಿರಲಿ. ಇವ ಯಾರ ಒಳ್ಳೆ ಮಸ್ತ್ ಇದ್ದಂಗದಾನ, ರೊಕ್ಕನು ಏಡೆಗೆ ಐತಿ. ಅಲ್ಲ 1 ಲಕ್ಷ ಕೇಳಿದ್ರೆ 1.5 ಲಕ್ಷ ಕೊಟ್ಟಾನ, ಅದು ಏನು ಶ್ಯೂರಿಟಿ ಇಲ್ದಂಗ. ಓಹೋ ಅಮ್ಮಿಕಾ ಚಲೋ ಐತಿ. ಇವನ್ ಕೂಟ್ ಪಟ ಓಡೇಬಿಟ್ನಂದ್ರೆ ರಾಣಿಗತಿ ಇರ್ಬೋದು ನಾನು. ಆದ್ರೆ ಇವನ ಬಗ್ಗೆ ಒಂಚೂರು ತಿಳ್ಕೊಬೇಕಲ್ಲ ನಾನು. ತಿಳ್ಕೊಳ್ಲಿಕ್ಕಂದ್ರೆ ಹಂಗೆ ಏಕಾಏಕಿ ಹೋಗೋಕ್ಕಾಗಂಗಿಲ್ಲ. ಏನು ಮಾಡಲಿ? ಹೆಂಗಾರ ಮಾಡಿ ನನ್ನ ಗಂಡನ ಕೇಳ್ತಂತಡಿ. ಇಲ್ಲ ಈಕಿನ ಕೇಳೇನ? ಹೇಳ್ತಾಳ ಈಕೆ. ಏ ಗಿರ್ಜಿ, ಯಾಕಲೇ ನೆಟ್ಟಗೆ ಮರ್ಯಾದಿಂದ ಕರಿ. ಹೋಗ್ಲಿ ಬಿಡ. ಅಂದಂಗ ಈ ಕುಬೇರಪ್ಪ ಅವ್ರ ಬಗ್ಗೆ ಮತ್ತೇನೇನು ಗೊತ್ತೈತಿ ನಿನಗೆ? ಈ ಊರಾಗ ಯಾರ್ಯಾರಿಗೆ ಗೊತ್ತ ಅವ್ರ ಬಗ್ಗೆ? ಎಲ್ಲರಿಗೂ ಗೊತ್ತನ? ಊರಾಗ ಇದ್ದ ಮನುಷ್ಯ ಅವ, ಎಲ್ಲರಿಗೂ ಗೊತ್ತನ ಅಂತ ಕೇಳ್ತಿಯಲ್ಲ. ಅವ್ರ ಬಗ್ಗೆ ಏನಾರ ಗೊತ್ತಿದ್ರೆ ಹೇಳ. ಅವ್ರು ಹೆಂಗೆ ಹೋದ್ರು ದುಬೈಗೆ, ಅವ್ರಪ್ಪ ಅವರವ ಏನಾರ? ನೀನ್ ಯಾವ ಊರ್ ನಾಯಿ ಅಂತ ಹೇಳಿ ನಿನಗೆ ಹೇಳ್ಬೇಕಲ್ಲ. ನಾನು ಏನು ಹೇಳೋದಿಲ್ಲ. ನಾನು ಯಾಕೆ ಹೇಳ್ಬೇಕು? ಅವಂಗೂ ನಿನಗೂ ಏನು ಸಂಬಂಧ? ಏನು ಅವ ನಮ್ಮೂರನವ, ನೀನೇನು ನಾಯಿ? ಇವತ್ತಿರ್ತಿ ನಾಳೆ ಹೋಗಿ ಕಿತ್ಕೊಂಡು. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಾಗಿರ್ಜಿ. ಸ್ವಲ್ಪ ಯಾಕೆ ಚೀಲ್ಗಟ್ಲೆನ ಕೊಡ್ತೇನೆ, ತಗೋ ಮರ್ಯಾದೆ. ತಗೊಳಕ್ ಯೋಗ್ಯತೆ ನಿನಗೆ ಐತೇನು? ಮೊದಲ ನನಗೆ ಗೊತ್ತೈತಿ ಯಾರಿಗೆ ಮರ್ಯಾದೆ ಕೊಡ್ಬೇಕು, ಯಾರಿಗೆ ಕೊಡಬಾರ್ದು ಅಂತೇಳಿ. ನಿನಗೇನಾರ ಮರ್ಯಾದೆ ಕೊಟ್ಟನಂದ್ರೆ ಮರ್ಯಾದೆ ಹೋಗಿ ಬಿಡ್ತೈತಿ. ಹೋಗ್ಲಿ ಬಿಡ, ನೀ ಹೇಳಿ ಕಟ್ಟತ್ ಹೆಂಗಿದ್ರು ಇದ ಊರನವಂತಿ. ನನ್ನ ಗಂಡಗೆ ಗೊತ್ತಿರಂಗಿಲ್ಲನ? ಕೇಳಿ ತಿಳ್ಕೊಂತೇನೆ. ನಿನ್ನ ಗಂಡನ ಹತ್ರ ಎಲ್ಲ ಪೂರ್ತಿ ಮಾಹಿತಿ ತಿಳ್ಕೊಂತೇನೆ. ಯಾಕ ನನ್ನ ಗಂಡ ಸಾಕಾಗಿ ಇವ ಬೇಕಾದ ನನ್ ಮತ್ತೆ ನಿನಗ?
ನನ್ನ ಮನಸ್ಸು ಯಾವತ್ತೋ ನಿನ್ನ ಗಂಡ ಕೊಟ್ಬಿಟ್ಟೇನಿ. ನಿನ್ನ ಗಂಡ ಅಂದ್ರೆ ಈಗ ನನ್ನ ಗಂಡ ಆಗ್ಯಾನ ಬಿಡವ. ಅವ್ನು ಕೊಟ್ಬಿಟ್ಟೇನೆ ನಾನು ಮಲೇಸಿಗೆ. ಇನ್ಯಾರಿಗೂ ನನ್ನ ಮನಸ್ಸು ಕೊಡಂಗಿಲ್ಲ ನಾನು, ಗೊತ್ತೇನ? ತಿಳ್ಕೊಳಕ್ ಏನಾಗೋದೈತಿ, ಕೇಳ್ತೇನೆ ಬಿಡು. ಅಯ್ಯೋ ದೇವ್ರಿ, ಈಕೆ ನನ್ನ ಗಂಡನ ಕಡೆ ಕೇಳಿಲ್ಲ ಅಂದ್ರೆ ಈ ಊರಾಗ ಕುಬೇರಪ್ಪ ಅಂತ ಯಾರಿಲ್ಲ ಅಂತ ಹೇಳ್ಬಿಡ್ತಾನೆ ನನ್ನ ಗಂಡ. ಏನು ಮಾಡಲಿ ಏನು ಮಾಡಲಿ? ಅಕಸ್ಮಾತ್ ಶಾಂತಕ್ಕನ ತಮ್ಮನ ಅಂತೇಳಿ ನನ್ನ ಗಂಡ ಗೊತ್ತೈತಿ, ಆದರೆ ನಾಟಕ ಮಾಡಕತ್ತಿರೋದು ಅವ್ನಿಗೆ ಗೊತ್ತಿಲ್ಲ. ಏನು ಮಾಡಲಿ ಏನಾರ ಒಂದು ಮಾಡಕಬೇಕು ಇದಕ್ಕೆ. ಇಲ್ಲಾಂದ್ರೆ ನನ್ನ ಗಂಡನ ಕಡೆ ಕೇಳ್ಕೊಂಡು ಎಲ್ಲ ಮಾಹಿತಿ ತಿಳ್ಕೊಂಡ ಬಿಡ್ತಾಳೆ ಈಕೆ. ಅಯ್ಯೋ ದೇವ್ರಿ, ಮತ್ತು ನಾ ಮಾಡಿದ ಪ್ಲ್ಯಾನ್ ಎಲ್ಲ ಹಾಳಾಕತಿ. ನನ್ನ ಐಡಿಯಾ ವರ್ಕೌಟ್ ಆಗೋದಿಲ್ಲ. ಈ ಹಡಿಬಿಟ್ಟು ಮತ್ತೆ ನನ್ನ ಮನೆಗೆ ಜೋಡಕ್ಕಾಳ. ಅಯ್ಯೋ ದೇವ್ರಿ. ಹಾಂ ಮಾಡ್ತೇನೆ, ಈ ಕೆಲಸ ಮಾಡ್ತೇನೆ.